ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ನಮ್ಮೂರ್ ಜಾತ್ರೆ ವ್ಲಾಗ್ ಮಾಡಿದೀನಿ. ನಮ್ಮೂರ್ ಜಾತ್ರೆ ಯಾವ ತರ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಫುಲ್ ವಿಡಿಯೋ ಮಾಡಿದೀನಿ, ಹೋಗಿ ನೋಡ್ಕೊಂಬರ್ರಿ. ನನ್ನ ಪಟ ಅಂತ ರೆಡಿಯಾಗಿ ನಮ್ಮೂರಿಗೆ ಬಂದೆ, ಯಾಕಂದ್ರೆ ಜಾತ್ರೆಗೆ ಹೋಗೋಣ ಅಂದ್ಬಿಟ್ಟು. ನಿನ್ನೆ ಇವತ್ತು 2 ದಿನ ಜಾತ್ರೆ, ಕೆಂಡ ಸಿಡಿ ಎಲ್ಲ ಇತ್ತು. ಆದ್ರೆ ನಾನು ನಿನ್ನೆ ಬರ್ಲಿಲ್ಲ. ಇವತ್ತು ಬಂದಿದ್ದೆ. ಇವತ್ತು ಬಂದು ದೇವ್ರ ಉತ್ಸವ ಎಲ್ಲ ಇತ್ತು. ಯಾವ ತರ ದೇವ್ರ ಉತ್ಸವ ಮಾಡಿರು ಅಂತ ನೋಡ್ಕೊಂಬರೋಣ ಬನ್ನಿ. ದೇವ್ರ ಉತ್ಸವ ನೋಡ್ಕೊಂಡು ಆದಮೇಲೆ ನಮ್ಮ ಮನೇಲಿ ಫೇವ್ರೆಟ್ ಪಾನಿಪುರಿ ನೋಡಿರು. ಆ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ನಾನು ತಿನ್ನಲಿಲ್ಲ, ನಮ್ಮ ಮನೆಯವ್ರು ತಿಂದರು. ಯಾಕಂದರೆ ನಿಮಗೆ ಗೊತ್ತು, ನಾನು ಪಾನಿಪುರಿ ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಅವ್ರ ಫೇವ್ರೆಟ್ ಅವರು ಪಾನಿಪುರಿ ತಿಂದಾದ್ಮೇಲೆ ನಮ್ಮ ಫೇವ್ರೆಟ್ ನಾವು ಐಸ್ ಕ್ರೀಮ್ ತಿನ್ನಲ್ವಾ. ಹಾಗಾಗಿ ಐಸ್ ಕ್ರೀಮ್ ಗಾಡಿ ಹತ್ರ ಹೋಗ್ಬಿಟ್ಟು ನಾನು ಐಸ್ ಕ್ರೀಮ್ ತೊಗೊಂಡೆ. ನಾವು ಐಸ್ ಕ್ರೀಮು ಪಾನಿಪುರಿ ತಿನ್ಕೊಂಬರೋಷ್ಟೊತ್ತಿಗೆ ದೇವರಿಗೆ ಮಣೆವ್ ಹಾಕಿದ್ರು. ಮಣೆವ್ ಹಾಕಿರೋದನ್ನ ನೋಡ್ಕೊಂಡು ಸ್ವಲ್ಪ ತಲ್ಲೇ ಕುತ್ಕೊಂಡಿದ್ವಿ. ಮಣೆ ಮುಗ್ದಾದ್ಮೇಲೆ ಗೊತ್ತಲ್ಲ, ಮಾಮೂಲು ಹುಡುಗಿರು ಜಾತ್ರೆ ಬಂದಾದ್ಮೇಲೆ ಶಾಪಿಂಗ್ ಬಿಡ್ತಾರ. ಹಂಗಾಗಿ ಜಾತ್ರೆಯಲ್ಲಿ ಶಾಪಿಂಗ್ ಮಾಡ್ತಾ ಇದ್ವಿ. ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ, ಒಂದೇ ಒಂದು ಬ್ಯಾಂಗಲ್ಸ್ ತೊಗೊಂಡೆ ಅಷ್ಟೇ. ಶಾಪಿಂಗ್ ಮಾಡಿಕೊಂಡು ಜಾತ್ರೆ ಫುಲ್ ಒಂದು ರೌಂಡ್ ಬರ್ತಾ ಇದ್ವಿ. ಏನೇನು ಬಂದಿದೆ ಅಂತ ನೋಡಿಕೊಂಡು ಜಾತ್ರೆ ಒಳಗೆ ಹೋಗಿದ ತಕ್ಷಣ ನಮಗೆ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ಜ್ಞಾಪನ ಬರುತ್ತೆ. ಯಾಕಂದರೆ ಚೈಲ್ಡ್ಹುಡ್ ಮೆಮೊರಿಯಲ್ಲಿ ನಾವು ಏನೇನು ವಸ್ತುಗಳು ತಗೊಂಡು ಆಟ ಆಡಿದ್ದೀವಿ ಅವೆಲ್ಲ ಬಂದಿರುತ್ತೆ. ಅವು ನೋಡಿದ ತಕ್ಷಣ ಒಂದು ಸೆಕೆಂಡ್ ನಾವು ಚೈಲ್ಡ್ಹುಡ್ ಮೆಮೊರಿಗೆ ಹೋಗ್ತೀವಿ. ನಾವು ಚೈಲ್ಡ್ಹುಡ್ ಇದ್ದಾಗ ಈ ಥರ ಎಲ್ಲ ವಸ್ತು ತಗೊಂಡು ಆಟ ಆಡ್ತಿದ್ವಲ್ವ ಅಂತ. ನೀನು ಮಾಮೂಲಿ ಎಲ್ಲರೂ ಜಾತ್ರೆಯಲ್ಲಿ ಬಳೆ ಎಲ್ಲ ತೊಡಿಸ್ಕೊತಾರೆ. ಅದಕ್ಕೆ ನಾನು ನಮ್ಮ ಅಮ್ಮನ ಕರ್ಕೊಂಬಂದು ಬಳೆ ಎಲ್ಲ ತೊಡಿಸ್ದೆ. ಅವ್ರಿಗೂ ಬಳೆ ಎಲ್ಲ ತೊಡಿಸ್ಕೊಂಡು ನಾವು ಹೋಗಿದ್ದೆ ನೆಕ್ಸ್ಟ್ ಚಿರುಮುರಿ ಅಂಗಡಿ ಹತ್ರ. ಚಿರುಮುರಿ ತಗೊಳೋಣ ಅಂದ್ಬಿಟ್ಟು ಚಿರುಮುರಿ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಪುರಿಕಾರೆ ಅಂಗಡಿ ಹತ್ರ. ನಿಮಗೆ ಗೊತ್ತಿರೋಂಗೆ ಜಾತ್ರೆಯಲ್ಲಿ ಏನು ಮಿಸ್ ಆದ್ರೂ ಪುರಿಕಾರ ಮಿಸ್ ಆಗಲ್ಲ. ಎಲ್ಲರೂ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಕೈಯಲ್ಲಿ ಪುರಿಕಾರ ಇದ್ದೇ ಇರುತ್ತೆ. ಯಾಕಂದರೆ ಮೇನ್ ಇಂಪಾರ್ಟೆಂಟ್ ಜಾತ್ರೆಯಲ್ಲಿ ಎಲ್ಲ ತಗೊಳೋದು ಅಂದರೆ ಪುರಿಕಾರನೇ. ನೆಕ್ಸ್ಟ್ ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಮತ್ತೆ ಜಾತ್ರೆ ಒಳಗೆ ಹೋದ್ವಿ. ಯಾಕಂದರೆ ನಮ್ಮ ಅಜ್ಜಿ ಇನ್ನೂ ಜಾತ್ರೆ ನೋಡಿರಲಿಲ್ಲ. ಅದಕ್ಕೆ ನಾನು ಬಂದು ಕರ್ಕೊಂಡು ಹೋಗ್ತಾ ಇದ್ದೆ ಜಾತ್ರೆ ನೋಡೋಣ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಅಜ್ಜಿ ವರ್ಷ ಚೆನ್ನಾಗಿದ್ದಾಗ ಹೋಗೋರು. ಯಾಕಂದರೆ ಅವ್ರಿಗೆ ಇವಾಗ ಏಜ್ ಆಗಿದೆ ಅಲ್ವಾ, ಅದಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಬಂದು ಗಾಡೀಲಿ ಕೊಂಡೋಸ್ಕೊಂಡು ಹೋಗ್ತಾ ಇದ್ದೆ, ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಜಾತ್ರೆ ಒಳಗೆ ಹೋಗಿದ ತಕ್ಷಣ ನಮ್ಮ ಅಜ್ಜಿ ಫಸ್ಟು ತಡಿ ನಾನು ದೇವ್ರು ನೋಡ್ತೀನಿ ಅಂದ್ಬಿಟ್ಟು ನಿಂತ್ಕೊಂಡು ದೇವ್ರು ನೋಡ್ತಾ ಇದ್ರು. ಅವಾಗ ತಾನೇ ದೂತ್ರೆಯಿಂದ ಮಣೆವ್ ಹಾಕಿದ್ರು. ಮಣೆವ್ ನೋಡ್ಕೊಂಡು ಆದಮೇಲೆ ನಾವು ಅಜ್ಜಿನ ಜಾತ್ರೆ ಒಳಗೆ ಕರ್ಕೊಂಡು ಹೋಗಿದ ತಕ್ಷಣ ಅವ್ರಿಗೆ ಫಸ್ಟ್ ಕೊಡಿಸಿದ್ದೆ ಪುರಿಕಾರ. ನಮ್ಮ ಅಜ್ಜಿಗೆ ಫೇವ್ರೆಟ್ ಪುರಿಕಾರ ಅಂದರೆ. ಅವ್ರು ಕರ್ಕೊಂಡು ಜಾತ್ರೆನ ಒಂದು ರೌಂಡ್ ಹಾಕಿಸ್ಬಿಟ್ಟು ಅವ್ರಿಗೆ ಏನೇನು ಬೇಕು ಅಂದ್ಬಿಟ್ಟು ತಿನ್ನಿಸ್ಕೊಂಡು ಕರ್ಕೊಂಬಂದೆ ಸೀದಾ ಮನೆಗೆ ಬಂದಾದ್ಮೇಲೆ ನಮ್ಮ ಅಮ್ಮಂಗೂ ನಮ್ಮ ಅಪ್ಪಂಗೂ ಎಲ್ಲ ಕಾಟ್ಲೆ ಕೊಡ್ತಿದ್ದೆ, ವಿಡಿಯೋ ಮಾಡ್ತಿದ್ದೀನಿ. ಫೋಸ್ ಕೊಡ್ರಿ ಅಂದ್ಬಿಟ್ಟು. ನೋಡಿ ಅವ್ರು ಯಾವ ಥರ ಫೋಸ್ ಕೊಟ್ಟು ಅಂದ್ಬಿಟ್ಟು. ನಮ್ಮಮ್ಮ ಇಲ್ಲಿ ಚಿಕನ್ ಸಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ ಇಷ್ಟು ಜನ ಕೂತ್ಕೊಂಡು ಚಿಕನ್ ಸಾರು ಮಾಡೋದು. ನಮ್ಮ ಅಮ್ಮ ಏನು ಮಾಡ್ತೈತೆ ಅಂತ ನೋಡ್ತಾ ಇದ್ದೀವಿ. ಅಲ್ಲಿ ರಾಘು ಕೂತ್ಕೊಂಡು ಪುರಿಕಾರ ತಿಂತಾ ಇದ್ದಾನೆ. ನೋಡಿ ನನ್ನ ತಮ್ಮ ನಮ್ಮ ಅಜ್ಜಿ ಮೇಲೆ ಕೊತ್ಮೀರಿ ಸೊಪ್ಪು ಹಾಕೋರು ತಲೆ ಮೇಲೆ ಅಂತ ನನಗಿದ್ರು ಒಂಥರ ಸಂತೋಷ. ನಾವು ಬಂದಾಗೆಲ್ಲ ವೆಲ್ಕಮ್ ಮಾಡೋದು ಫಸ್ಟ್ ಗೆಸ್ಟ್ ಅಂದ್ರೆ ನಮ್ಮ ಟಾಮಿನಿ. ನೋಡಿ ಎಷ್ಟು ಕ್ಯೂಟ್ ಆಗೈತೆ. ಮುತ್ಕೊಡು, ಒಂದು ಮುತ್ಕೊಡು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಈ ವಿಡಿಯೋದಲ್ಲಿ ಏನಾರ ತಪ್ಪಿದ್ರೆ ನನ್ನ ಕ್ಷಮಿಸಿ.